ಅದು ಒಂದು ಡೇಂಜರ್, ಕ್ರಿಶ್ಚಿಯಾನಿಟಿಲಿರೋ ಒಂದು ಡೇಂಜರ್ನ ನಾವು ಇವತ್ತು ನೋಡೋಣ. ಫಾರ್ ಎಕ್ಸಾಂಪಲ್, ಈಗ ನನಗೆ 2 ಗ್ಲಾಸ್ ಜ್ಯೂಸ್ ತಂದು ಕೊಡ್ತೀರಾ. ಸೊ ನಾನು ಒಂದು ಗ್ಲಾಸ್ ಜ್ಯೂಸ್ ಕೊಟ್ಬಿಟ್ಟು ನನಗೆ ಅದು ಕಹಿ ಅನಿಸುತ್ತೆ. ಸೊ ನಾನೇನು ಮಾಡ್ತೀನಿ, ನಂಗೆ ಅದು ಗೊತ್ತಾಗುತ್ತೆ, ದೇರ್ ಸಮಥಿಂಗ್ ರಾಂಗ್, ಅದ್ರಲ್ಲಿ ಏನೋ ಕೆಟ್ಟೋಗಿದೆ ಅಂತ ಗೊತ್ತಾಗುತ್ತೆ. ಬಟ್ ಇನ್ನೊಂದು ಗ್ಲಾಸ್ನ ನಾನು ಕುಡಿತೀನಿ, ಅದು ಸ್ವೀಟ್ ಆಗಿರುತ್ತೆ, ಆದರೆ ಅದು ನಂಗೆ ಗೊತ್ತಾಗಲ್ಲ ಅದರಲ್ಲಿ ಪಾಯ್ಸನ್ ಇದೆ ಅಂತ. ಸೊ ಈಗ ಪಾಯ್ಸನ್ಗೆ ಏನು ಮಾಡ್ತಾರೆ ಅಂದರೆ, ಪಾಯ್ಸನ್ನ ಜಸ್ಟ್ ಹಂಗೆ ಪಾಯ್ಸನ್ ಥರ ಇಡಲ್ಲ. ಸೊ ವಾಟ್ ದೇ ಡೂ ಇಸ್, ಅದಕ್ಕೆ ಶುಗರ್ ಕೋಟ್ ಮಾಡ್ತಾರೆ, ಅದಕ್ಕೆ ಒಂದು ಸಕ್ಕರೆಯ ಒಂದು ಲೇಯರ್ ಕೊಡ್ತಾರೆ. ಸೊ ಅವಾಗ ಏನು ಮಾಡುತ್ತೆ, ಈಗ ಯಾರೇ ತೊಗೊಂಡ್ರು ದೇ ಡೋಂಟ್ ಅದರ ಎಫೆಕ್ಟ್ ಗೊತ್ತಾಗಲ್ಲ, ಹಾರ್ಮ್ ಏನಿದೆ ಅದು ಗೊತ್ತಾಗಲ್ಲ, ಬಟ್ ಅದನ್ನ ಜಸ್ಟ್ ತೊಗೋತಾರೆ. ಆದರೆ ಆ ಎಫೆಕ್ಟ್, ಅದು ಡೇಂಜರ್ ಏನಿದೆ ಅದನ್ನ ಅವ್ರು ಎಕ್ಸೆಪ್ಟ್ ಮಾಡೋಕ್ಕೆ, ಅಂದರೆ ಅದು ಅವ್ರಿಗೆ ಗೊತ್ತಾಗಲ್ಲ, ಅದೇ ಎಫೆಕ್ಟ್ ಆಗುತ್ತೆ. ಸೊ ದ ಸೇಮ್ ವೇ ನಮ್ಮ ಲೈಫಲ್ಲೂ ಕೂಡ, ಈವನ್ ಇನ್ ಕ್ರಿಶ್ಚಿಯಾನಿಟಿ, ಒಂದು ಸೈತಾನ ಹಾಕಿರೋ ಒಂದು ಸುಳ್ಳು, ಅದು ಇದೇ ಥರ, ಇಟ್ ಈಸ್ ಶುಗರ್ ಕೋಟೆಡ್. ಈ ಶುಗರ್ ಕೋಟೆಡ್ ಆದ ಒಂದು ಸುಳ್ಳನ್ನ ನಾವು ಐಡೆಂಟಿಫೈ ಮಾಡಬೇಕು. ವಿ ಮಸ್ಟ್ ಐಡೆಂಟಿಫೈ ಇಟ್ ಆ್ಯಂಡ್ ವಿ ಮಸ್ಟ್ ಓವರ್ಕಮ್ ಇಟ್. ಸೊ ಅದನ್ನ ನಮ್ಗೆ ತಗೋವಾಗ ಇಟ್ ಫೀಲ್ಸ್ ರೈಟ್, ನಮಗದು ಚೆನ್ನಾಗಿ ಅನಿಸುತ್ತೆ, ಇಟ್ ಫೀಲ್ಸ್ ಗುಡ್, ನಮಗದು ಕರೆಕ್ಟಾಗಿ ಅನಿಸುತ್ತೆ, ಸರಿಯಾಗಿದೆ ಅಂತಲೇ ನಮ್ಗೆ ಅನಿಸುತ್ತೆ. ಆದರೆ ದ ಡೇಂಜರ್, ಅದು ನಮಗೆ ನಾವು ಅದನ್ನ ಐಡೆಂಟಿಫೈ ಮಾಡಬೇಕು. ಸೊ ಇದನ್ನ ನಾವು ಐಡೆಂಟಿಫೈ ಮಾಡಿ ಇದನ್ನ ಓವರ್ಕಮ್ ಮಾಡಬೇಕು ಆ್ಯಸ್ ಎವ್ರಿ ಕ್ರಿಶ್ಚಿಯನ್. ಸೊ ದಿಸ್ ಈಸ್ ಅಂದರೆ ನಂಗೆ ಪರ್ಸ್ನಲಿ ನಾನು ಮಿನಿಸ್ಟ್ರಿಲಿ ನೋಡೋದು ಅದೇ ಇದನ್ನ ನಾನು ತುಂಬ ಕಾಣುತ್ತೆ, ದಿಸ್ ಡೇಂಜರ್ ಏನಿದೆ ಅದೇ. ಯಾಕಂದರೆ ಇಟ್ಸ್ ಅ ಡಿಸೆಪ್ಷನ್ ಅಂದರೆ ಇಟ್ಸ್ ನಾಟ್ ಕ್ಲೀನಾಗಿ ಕಾಣಲ್ಲ, ಅದೇ ಹಿಂದೆ ದೇರ್ ಇಸ್ ಅ ಮೋಟಿವ್, ಅಂದರೆ ಹಿಂದೆ ದೇರ್ ಇಸ್ ಅ ಹಾರ್ಮ್. ಅದೇ ಶುಗರ್ ಕೋಟಿಂಗಲ್ಲಿ ನಮಗೆ ತಿನ್ನುವಾಗ ಇಟ್ ಡಸಂಟ್, ಅದೇ ಅದು ಸ್ವೀಟಾಗಿ ಅನಿಸುತ್ತೆ, ಬಟ್ ಇನ್ಸೈಡ್ ಪಾಯ್ಸನ್ ಇದೆ. ಸೊ ದಟ್ ಪಾಯ್ಸನ್ನ ವಿ ಹ್ಯಾವ್ ಟು ಐಡೆಂಟಿಫೈ ಆ್ಯಂಡ್ ವಿ ಮಸ್ಟ್ ಓವರ್ಕಮ್ ಇಟ್. ಸೊ ನಾವು ಒಂದು ಸಾಮರ್ಥ್ಯವನ್ನು ನೋಡೋಣ. ಈ ಸಾಮರ್ಥ್ಯ ನಾವು ಸುಮಾರು ಸಲ ಓದಿದ್ದೀವಿ. ಲೂಕ್ ಚಾಪ್ಟರ್ 15 ಅಲ್ಲಿ ನಾವೆಲ್ಲರೂ ಓದಿದ್ದೀವಿ. ದುಂದುಗಾರ ಮಗನ ಸಾಮರ್ಥ್ಯವನ್ನು ನಾವು ನೋಡಿದ್ದೀವಿ, ನಾವು ಸುಮಾರು ಸತಿ ಕೇಳಿದ್ದೀವಿ. ಸೊ ನಾವು ಈ ದುಂದುಗಾರ ಮಗನ ಸಾಮರ್ಥ್ಯ ನಾವು ಕೇಳುವಾಗ ನಮಗೆ ಒಂದು ಹ್ಯಾಪಿ ಎಂಡಿಂಗ್ ಥರ ಕಾಣಿಸುತ್ತೆ. ಸೊ ಯಾವಾಗ ನಾವು ದುಂದುಗಾರನ ಸಾಮರ್ಥ್ಯ ನಾವು ಯಾವಾಗ ಆಲಿಸ್ತೀವಿ, ಓಕೆ, ಆ ದುಂದುಗಾರ ಮಗ ಹೋಗ್ತಾನೆ, ದೇವರಿಂದ ದೂರ ಹೋಗ್ತಾನೆ, ಅಪ್ಪನಿಂದ ದೂರ ಹೋಗ್ತಾನೆ, ಅದಾದಮೇಲೆ ಒಂದು ರಿಪೆಂಟ್ ಆಗಿ ವಾಪಸ್ ಬರ್ತಾನೆ. ಸೊ ಇದೊಂದು ನಮಗೆ ಒಂದು ಪರಿಚಯವಾದ ಒಂದು ಸಾಮರ್ಥ್ಯ. ಅದನ್ನ ನಾವು ಯಾವಾಗ ಆಲಿಸ್ತೀವಿ ಅದೆಲ್ಲ ನಮಗೆ ಒಂದು ಗುಡ್ ಫೀಲಿಂಗ್ ಅನಿಸುತ್ತೆ, ಇಟ್ ಈಸ್ ಒಂದು ಗುಡ್ ಎಂಡಿಂಗ್ ಇದೆ ಅಂತ ಅನಿಸುತ್ತೆ. ಬಟ್ ಅಲ್ಲಿ ಇನ್ನೊಂದು ಪಾರ್ಟ್ ಇದೆ, ದೇರ್ ಇಸ್ ಒನ್ ಮೋರ್ ಪಾರ್ಟ್ ಆಫ್ ದ್ಯಾಟ್ ಸ್ಟೋರಿ, ದೇರ್ ಇಸ್ ಒನ್ ಮೋರ್ ಪಾರ್ಟ್ ಆಫ್ ದ್ಯಾಟ್ ಪ್ಯಾರಬಲ್, ದ್ಯಾಟ್ ಈಸ್ ದಿ ಎಲ್ಡರ್ ಬ್ರದರ್, ದುಂದುಗಾರ ಮಗನ ಅಣ್ಣ. ಸೊ ಈ ನಮ್ಮ ಕ್ರಿಶ್ಚಿಯನ್ ಲೈಫಲ್ಲಿ ದ ಬಿಗ್ಗೆಸ್ಟ್ ಡೇಂಜರ್ is self-righteousness. Self-righteousness is the biggest danger what we see in church. ಈ ಸಭೆಯಲ್ಲಿ, ಧರ್ಮಸಭೆಯಲ್ಲಿ ನಾವು ನೋಡೋದಾದರೆ ಸ್ವನೀತಿವಂತಿಕೆ ಅದೇ ಒಂದು ದೊಡ್ಡ ಒಂದು ಡೇಂಜರ್ ಆಗಿದೆ, ಒಂದು ಡಿಸೆಪ್ಷನ್ ಆಗಿದೆ. ಯಾಕಂದರೆ ಇದು ನಮಗೆ ಕೇಳಿಸ್ಕೋವಾಗ ಇಟ್ ಫೀಲ್ಸ್ ರೈಟ್, ಅದು ಕರೆಕ್ಟಾಗಿ ಅನಿಸುತ್ತೆ, ಅದು ನಮಗೆ ಒಂದು ಒಳ್ಳೆ ಫೀಲಿಂಗೇ ಅನಿಸುತ್ತೆ. ಈಗ ಯಾರಾದರೂ ನಿಮಗೆ ನೀವು ಸುಳ್ಳು ಹೇಳಬಾರ್ದು ಅಂತ ಹೇಳಿದ್ರೆ, ಅಥವಾ ನೀವು ಪಾಪ ಮಾಡಬಾರ್ದು ಅಂತ ಹೇಳಿದೆ, ಇಟ್ ಫೀಲ್ಸ್ ರೈಟ್, ಎಸ್ ಇಟ್ ಈಸ್ ರೈಟ್, ಆಯಿತಾ, ಬಟ್ ದೇರ್ ಇಸ್ ಸಮಥಿಂಗ್ ಬಿಹೈಂಡ್ ದ್ಯಾಟ್, ಅಂದರೆ ಒಂದು ಡೇಂಜರ್, ಅದರಿಂದ ಇರೋ ಡೇಂಜರ್ ನಾವು ನೋಡಬೇಕು. ಸೊ ಈ ನಾವು ದುಂದುಗಾರ ಮಗನ ಅಣ್ಣ ಇದ್ದಾನಲ್ಲ, ಸೊ ಈ ಅಣ್ಣನ ನಾವು ಸ್ಟೋರಿ ನೋಡೋದಾದರೆ, ಅವನ ಲೈಫ್ ನೋಡೋದಾದರೆ, ಇಟ್ ಈಸ್ ವೆರಿ ಸ್ಯಾಡ್, ಅಂದರೆ ಅದು ತುಂಬ ಒಂದು ನೋವು ಆಗ ಒಂದು ವಿಷಯ ಆಗಿದೆ. ಯಾಕಂದರೆ ಅವನು ಅಲ್ಲೇ ಇದ್ದ, ಆ ಅಣ್ಣ, ಹಿ ವಾಸ್ ಅಟ್ ದ ಹೌಸ್ ಬಟ್ ಹಿ ಕುಡಂಟ್ ಎಕ್ಸ್ಪೀರಿಯನ್ಸ್ ಆ ದೇವರ ಪ್ರೀತಿ, ಆ ತಂದೆಯ ಪ್ರೀತಿ ಏನಿದೆ, ಅವನು ಅಲ್ಲೇ ಇದ್ದ, ಮನೇಲೇ ಇದ್ದಾನೆ, ಅಪ್ಪನ ಮನೇಲೇ ಇದ್ದಾನೆ, ಬಟ್ ಹಿ ಕುಡಂಟ್ ಎಕ್ಸ್ಪೀರಿಯನ್ಸ್ ದ್ಯಾಟ್. ದ ಸೇಮ್ ವೇ ನಾವು ಚರ್ಚಲ್ಲೇ ಇರ್ಬೋದು, ನಾವು ಮಿನಿಸ್ಟ್ರಿಲೇ ಇರ್ಬೋದು, ನಾವು ಜೀಸಸ್ ದ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲೇ ಇರ್ಬೋದು, ಬಟ್ ಇಫ್ ವಿ ಆರ್ ನಾಟ್ experiencing that, ಏನು ಯೂಸ್?
ವಾಟ್ಸ್ ದ ಯೂಸ್ ಬೀಯಿಂಗ್ ಸೋ ಕ್ಲೋಸ್? ಈ ಮಿನಿಸ್ಟ್ರಿಲಿ ಇದ್ದು ಯೂಸ್ ಏನು? ಅದಕ್ಕೆ ಪ್ರಾಬ್ಲಮ್ ಏನಂದರೆ ಏನು ನಮಗೆ ಒಂದು ಅಡ್ಡಿ ಆಗ್ತಿರೋದೇನೆಂದರೆ ದ ಸೆಲ್ಫ್ ರೈಚಸ್ನೆಸ್ ಆಫ್ ಮ್ಯಾನ್. ಹೇಗೆ ನಾವು ನಮ್ಮ ಒಂದು ನೀತಿವಂತಿಕೆಯಲ್ಲಿ ನಾವು ದೇವ್ರ ಮುಂದೆ ಯಾವಾಗ ನಿಂತ್ಕೋತೀವಿ, ಯಾವಾಗ ನಮ್ಮ ಒಂದು ಒಳ್ಳೆ ಕಾರ್ಯ, ನಮ್ಮ ಗುಡ್ ವರ್ಕ್ಸ್, ಸತ್ಕಾರ್ಯದಿಂದ ನಾವು ಯಾವಾಗ ದೇವ್ರ ಮುಂದೆ ನಿಂತ್ಕೋತೀವಿ, ಆವಾಗ ವಿ ಕ್ಯಾನಾಟ್ ಎಕ್ಸ್ಪೀರಿಯನ್ಸ್ ದ ಲವ್ ಆಫ್ ಗಾಡ್. ನಾವು ಯೇಸು ಸ್ವಾಮಿ ಹೇಳಿದ ಮಾತೊಂದಿದೆ, ನಾನು ಪಾಪಿಗಳಿಗೋಸ್ಕರ ಬಂದಿದ್ದೇನೆ, ನೀತಿವಂತರಿಗೆ ಅಲ್ಲ. ಸೊ ಕ್ವೆಶ್ಚನ್ ಏನು? ಆ ನೀತಿವಂತರ ಕಥೆ ಏನು? ವಾಟ್ ಅಬೌಟ್ ದ ರೈಚಸ್ ಪೀಪಲ್? ನಿಜ ಹೇಳಬೇಕಾದ್ರೆ ದೇರ್ ಆರ್ ನೋ ರೈಚಸ್ ಪೀಪಲ್. ನಿಜವಾಗ್ಲೂ ದೇವ್ರ ಮುಂದೆ ನೀತಿವಂತ ಅಂತ ನಾನು ಹೇಳ್ಕೊಳ್ಳೋಕ್ಕೆ ಯಾವ ರೈಟ್ ಇಲ್ಲ. ಐ ಕಾಂಟ್ ಸೇ ಐ ಆಮ್ ರೈಚಸ್ ಬಿಫೋರ್ ಗಾಡ್. ನಾನು ನೀತಿವಂತನಾಗಿದ್ದೀನಿ ದೇವರ ಮುಂದೆ ಅಂತ ಹೇಳೋಕ್ಕೆ ಯಾವ ರೈಟ್ ಇಲ್ಲ. ಸೊ ಈ ಅಣ್ಣನ ಕತೆ ನೋಡೋದಾದರೆ, ಇವನು ಹೀ ಈಸ್ ವರ್ಕಿಂಗ್ ಆ ಫೀಲ್ಡ್ಗೆ ಹೋಗ್ಬಿಟ್ಟು ಅವನು ಕೆಲಸ ಮಾಡ್ತಾ ಇದ್ದಾನೆ. ಆದರೆ ಈ ದುಂದುಗರ ಮಗ ವಾಪಸ್ ಬಂದಾದಮೇಲೆ ಅವನಿಗೆ ಅವನ ಹಾರ್ಟ್, ವಾಟ್ ಈಸ್ ಹಿಸ್ ಹಾರ್ಟ್ ಅಂತ ನಮ್ಗೆ ಗೊತ್ತಾಗುತ್ತೆ. ಈಗ ನಾವು ಕೂಡ ಈ ಮಿನಿಸ್ಟ್ರಿಲೇ ಇದ್ದು ಅದೇ ಯಾವಾಗ ಪ್ರೆಸ್ ಆಗುತ್ತೆ, ಒಂದು ಪ್ರೆಷರ್ ಬಂದಾಗ ಆರ್ ಹಾರ್ಟ್ ಈಸ್ ಬೀಯಿಂಗ್ ರಿವೀಲ್ಡ್. ನಮ್ಮ ಸ್ಥಿತಿ ಏನಿದೆ ಅದು ರಿವೀಲ್ ಆಗುತ್ತೆ. ಸೊ ಇಲ್ಲಿ ಅವನ ತಂದೆ ಮನೆಯಲ್ಲೇ ಇದ್ದ, ಹಿ ವಾಸ್ ಲಿವಿಂಗ್ ಅ ಗುಡ್ ಲೈಫ್. ಬಟ್ ಯಾವಾಗ ಆ ಪ್ರೆಷರ್ ಬಂತು, ಯಾವಾಗ ಲೈಫಲ್ಲಿ ಪ್ರೆಷರ್ ಬಂತು, ಅವನ ರಿಯಲ್ ನೇಚರ್ ಹೊರಗಡೆ ಬಂತು. ಸೊ ಇಲ್ಲಿ ನೋಡೋದಾದರೆ ಒಂದು 29 ಓದೋದಾದರೆ, ಲೂಕ್ ಚಾಪ್ಟರ್ 15 ವರ್ಸ್ 29 ಓದೋಣ. ಅವನು ಓಕೆ, ನೋಡಿ, ನಾನು ಇಷ್ಟು ವರ್ಷಗಳಿಂದ ನಿಮಗೆ ಗುಲಾಮನಂತೆ ಸೇವೆ ಮಾಡುತ್ತಿದ್ದೇನೆ, ನಿಮ್ಮ ಮಾತನ್ನು ಎಂದೂ ಮೀರಿಲ್ಲ. ಆದರೂ ನಾನು ನನ್ನ ಸ್ನೇಹಿತರೊಡನೆ ಹಬ್ಬ ಮಾಡಲು ಒಂದು ಆಡುಮರಿಯನ್ನು ಕೂಡ ನೀವು ಕೊಟ್ಟಿಲ್ಲ. ಓಕೆ, ಸೊ ನಾವು ಇಲ್ಲಿ ನೋಡೋದಾದರೆ ಅವನ ಹಾರ್ಟ್, ಮತ್ತು ಈಗ ಇವನು ಕೇಳ್ತಿದ್ದಾನೆ, ಸೊ ದಟ್ ಐ ಮೈಟ್ ಸೆಲೆಬ್ರೇಟ್ ವಿತ್ ಮೈ ಫ್ರೆಂಡ್ಸ್. ಇವನ ಆಸೆ ಏನು? ವಾಟ್ ಈಸ್ ದ ಡಿಸೈರ್ ಆಫ್ ಹಿಸ್ ಹಾರ್ಟ್? ದಟ್ ಹೀ ಮಸ್ಟ್ ಆಲ್ಸೋ ಗೋ ಆ್ಯಂಡ್ ಸೆಲೆಬ್ರೇಟ್ ವಿತ್ ಹಿಸ್ ಫ್ರೆಂಡ್ಸ್. ಅದೇ ದುಂದುಗರ ಮಗ ಮಾಡಿದ್ದೇನು, ಅವನು ಮಾಡಿದ್ದು ಸೇಮ್. ಬಟ್ ಇವನು ಇದನ್ನ ಕವರ್ ಅಪ್ ಮಾಡ್ಕೊಬಂದ. ದಿಸ್ ಸೆಲ್ಫ್ ರೈಚಸ್ನೆಸ್ ಏನಿದೆ, ನಮ್ಮ ಸ್ವನೀತಿವಂತಿಕೆ ಏನಿದೆ, ಅದನ್ನ ನಮ್ಮ ಕವರ್ ಮಾಡುತ್ತೆ. ನಮಗೆ ಮೆನಿ ಲಶ್ಫುಲ್ ಡಿಸೈರ್ಸ್ ಇರ್ಬೋದು, ಮೆನಿ ಲೋಕದ ಆಸೆಗಳಿರ್ಬೋದು, ಬಟ್ ಈ ಸ್ವನೀತಿವಂತಿಕೆ ಏನು ಮಾಡುತ್ತೆ? ಕವರ್ ಮಾಡುತ್ತೆ. ಇಟ್ ಕವರ್ಸ್ ದ್ಯಾಟ್ ಲಶ್ಫುಲ್ ಡಿಸೈರ್ಸ್. ಆದರೆ ಯಾವಾಗ ವೆನ್ ಇಟ್ ಈಸ್ ಪ್ರೆಸ್ಡ್, ಆ ಪ್ರೆಷರ್ ಬಂದಾಗ ಅವನು ರಿವೀಲ್ ಆಯಿತು. ಸೊ ದ ಸೇಮ್ ವೇ ನಮ್ಮ ಒಳಗಡೆನೂ ಆ ಹಾರ್ಟ್ ಕನ್ವರ್ಷನ್ ಆಗಲ್ಲ. ಯಾವಾಗ ನಾವು ಸ್ವನೀತಿವಂತರಾಗ್ತೀವಿ, ವೆನ್ ವಿ ಆರ್ ಸೆಲ್ಫ್ ರೈಚಸ್, ಆ ಹಾರ್ಟ್ ಆ ಕನ್ವರ್ಷನ್ ಆಗಲ್ಲ, ಜಸ್ಟ್ ಕವರ್ ಅಪ್ ಆಗುತ್ತೆ. ಬಟ್ ಯಾವಾಗ ಆದರೆ ಇಲ್ಲಿ ಈ ದುಂದುಗರ ಮಗ ಅವನೇನು ಮಾಡ್ತಾನಂದರೆ, ಹಿ ಕಮ್ಸ್ ಬ್ಯಾಕ್, ಅವ್ನು ಪಶ್ಚಾತ್ತಾಪ ಪಡ್ತಾನೆ. ಆದರೆ ಇಲ್ಲಿ ಅವನದಂತ ಏನಿಲ್ಲ. ಹಿ ಡಸಂಟ್ ಹ್ಯಾವ್ ಅ ರೈಚಸ್ನೆಸ್ ಆಫ್ ಹಿಸ್ ಓನ್. ಅದೇ ಫಿಲಿಪಿ 3:9 ನೋಡೋದಾದರೆ, ಫಿಲಿಪಿಯನ್ಸ್ ಚಾಪ್ಟರ್ 3 ವರ್ಸ್ 9, ಧರ್ಮಶಾಸ್ತ್ರದ ಪಾಲನೆಯಿಂದ ದೊರಕುವ ನನ್ನದೇ ಎಂದು ಹೇಳಿಕೊಳ್ಳಬಹುದಾದ ಸತ್ಸಂಬಂಧ ಯಾವುದು ನನಗಿಲ್ಲ. ಪ್ರತಿಯಾಗಿ ನಾನು ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ವಿಶ್ವಾಸದ ಪ್ರಯುಕ್ತ ದೇವರೊಂದಿಗೆ ಸರಿಯಾದ ಸತ್ಸಂಬಂಧವನ್ನು ಹೊಂದಿದ್ದೇನೆ. ಈ ಸಂಬಂಧವು ದೇವರು ನನಗೆ ದಯಪಾಲಿಸಿರುವ ಅನುಗ್ರಹ, ನನ್ನ ವಿಶ್ವಾಸದ ಆಧಾರದ ಮೇಲೆ ಅವರೇ ನೀಡಿರುವ ಕೃಪಾವರ. ಎಸ್, ಇಂಗ್ಲೀಷಲ್ಲಿ ಹೀಗಿದೆ, ಆ್ಯಂಡ್ so that in order that I may gain Christ and be found in him, not having a righteousness of my own that comes from the law, but one comes through faith in Christ, the righteousness from God based on faith. ಸೊ ನಾವು ಇಲ್ಲಿ ನೋಡೋದಾದರೆ, ಇಲ್ಲಿ ಸಂತ ಪೌಲನಿಗೆ ಈ ನೀತಿವಂತಿಕೆ ಯಾವಾಗ ಆ ಶುಭ ಸಂದೇಶ ಅವ್ರಿಗೆ ಪ್ರಕಟವಾಯಿತು, ಆ ನೀತಿವಂತಿಕೆ
ಈಗ ಇಲ್ಲಿ ಎರಡು ಥರ ನೀತಿವಂತಿಕೆಯನ್ನು ಹೇಳ್ತಾರೆ. ಒಂದು ಧರ್ಮಶಾಸ್ತ್ರದಿಂದ ಬರುವ ನೀತಿವಂತಿಕೆ, ರೈಚಸ್ನೆಸ್ ವಿಚ್ ಕಮ್ಸ್ ಫ್ರಮ್ ದ ಲಾ. ಆ್ಯಂಡ್ ಇನ್ನೊಂದು ಹೇಳೋದು ವಿಶ್ವಾಸದಿಂದ ಬರುವ ನೀತಿವಂತಿಕೆ, ರೈಚಸ್ನೆಸ್ ವಿಚ್ ಕಮ್ಸ್ ಫ್ರಮ್ ಫೇತ್. ಈ ಧರ್ಮಶಾಸ್ತ್ರದಿಂದ ಬರುವ ನೀತಿವಂತಿಕೆ ಅಂದರೆ ಅಂದರೆ ಯಾವಾಗ ನಾವು ಟ್ರೈ ಮಾಡ್ತೀವಿ, ಯಾವಾಗ ಆ ಧರ್ಮಶಾಸ್ತ್ರವನ್ನು ಪಾಲಿಸಿ ಅದನ್ನ ನಾವು ಯಾವಾಗ ಇಟ್ಕೋತೀವಿ, ದಟ್ ಈಸ್ ದ ರೈಚಸ್ನೆಸ್ ವಿಚ್ ಕಮ್ಸ್ ಫ್ರಮ್ ದ ಲಾ. ಯಾವಾಗ ನಮ್ಮ ಮೇ ಬಿ ಚರ್ಚ್ಗೆ ಹೋಗೋ ಅಟೆಂಡೆನ್ಸ್ ಇರ್ಬೋದು, ಅಥವಾ 10 ಕಮಾಂಡ್ಮೆಂಟ್ಸ್, ಅಥವಾ ಲಾ ಏನಿದೆ 600+ ಲಾ, ಅದನ್ನ ಯಾವಾಗ ನಾವು ಅಂದರೆ ಅದನ್ನ ಒಬೇ ಮಾಡ್ತಿದ್ದೀವಿ ಅಂತ ನಾವು ಅದನ್ನ ರಿಲೈಯಿಂಗ್ ಆನ್ ಆರ್ ಸೆಲ್ಫ್, ನಮ್ಮ ಒಂದು ನೀತಿವಂತಿಕೆಯಲ್ಲಿ ನಾವು ಯಾವಾಗ ನಿಂತ್ಕೋತೀವಿ ಅಥವಾ ಅದನ್ನ ಯಾವಾಗ ಫೋಕಸ್ ಮಾಡ್ತೀವಿ, ಅದಾಗಿದೆ ರೈಚಸ್ನೆಸ್ ವಿಚ್ ಕಮ್ಸ್ ಫ್ರಮ್ ದ ಲಾ, ಧರ್ಮಶಾಸ್ತ್ರದಿಂದ ಬರುವ ಒಂದು ನೀತಿವಂತಿಕೆ. ಆದರೆ ಯಾವಾಗ ಶುಭ ಸಂದೇಶ ಪ್ರಕಟವಾಗುತ್ತೆ, ಯಾವಾಗ ಶುಭ ಸಂದೇಶ ಸಾರಲಾಗುತ್ತೆ, ಆವಾಗ ಒಂದು ನೀತಿವಂತಿಕೆ ವಿಚ್ ಕಮ್ಸ್ ಥ್ರೂ ಫೇತ್, ರೈಚಸ್ನೆಸ್ ವಿಚ್ ಕಮ್ಸ್ ಥ್ರೂ ಫೇತ್ ಇಸ್ ರಿವೀಲ್ಡ್. ಆ್ಯಂಡ್ ನಮಗೆ ಇವತ್ತು ಶುಭ ಸಂದೇಶ ಸಾರಲಾಗಿದೆ. ಸೊ ನಮ್ಮ ನೀತಿವಂತಿಕೆ, ವಾಟ್ ಈಸ್ ಆರ್ ರೈಚಸ್ನೆಸ್? ಆರ್ ವಿ ರಿಲೈಯಿಂಗ್ ಆನ್ ಆರ್ ಸೆಲ್ಫ್ or are we relying on the finished work of the cross? ಶುಭ ಸಂದೇಶದಿಂದ ಬರುವ ಆ ನೀತಿವಂತಿಕೆಯಲ್ಲಿ ನಾವು ನಿಂತಿದ್ದೀವ, ಅಥವಾ ನಮ್ಮದೇ ಆದ ಒಂದು ನೀತಿವಂತಿಕೆ, ಅಥವಾ ನಮ್ಮ ಒಂದು ಒಳ್ಳೆ ಕಾರ್ಯಗಳು, ನಮ್ಮ ಸತ್ಕಾರ್ಯಗಳು, ನಮ್ಮ ಗುಡ್ ವರ್ಕ್ಸಿಂದ ಬರುವ ನೀತಿವಂತಿಕೆಯಲ್ಲಿ ನಾವು ನಿಂತಿದ್ದೀವ, ಅದನ್ನ ನಾವು ಕ್ವೆಶ್ಚನ್ ಮಾಡಬೇಕು. ಸೊ ಇಲ್ಲಿ ಆದರೆ ಈಗ ದೇವ್ರು ಏನು ಹೇಳ್ತಾರೆ, ವಾಟ್ ಡಸ್ ಗಾಡ್ ಸೇ ಅಬೌಟ್ ನಮ್ಮ ಸತ್ಕಾರ್ಯ, ನಮ್ಮ ಒಂದು ಸತ್ಕಾರ್ಯ ಬಗ್ಗೆ ದೇವ್ರು ಏನು ಹೇಳ್ತಾರೆ ಅಂತ ನಾವು ನೋಡೋದಾದರೆ, ಐಸಾಯ ಚಾಪ್ಟರ್ 64 verse 6. ನಾವೆಲ್ಲರೂ ಅಶುದ್ಧರು, ನಮ್ಮ ಸತ್ಕಾರ್ಯಗಳೆಲ್ಲ ಕೊಳಕು, ತರೆಗಲೆಯಂತೆ ಒಣಗಿ ಹೋಗಿದ್ದೇವೆ, ಬಿರುಗಾಳಿಯಂತೆ ನಮ್ಮನ್ನು ತಳ್ಳಿಕೊಂಡು ಬಂದಿದೆ ನಮ್ಮ ಅಪರಾಧಗಳು. 64:6. Sorry. Yes. We have all become unclean. We have all become like one who is unclean. And all our righteous deeds are like filthy cloth. ಒಂದು ಕನ್ನಡದಲ್ಲಿ ಏನಿದೆ 64 verse 6. ನಮ್ಮ ಸತ್ಕಾರ್ಯಗಳೆಲ್ಲ ಕೊಳಕು. ಸೊ ನಮ್ಮದಂತ ನಾವು ಸತ್ಕಾರ್ಯ ಏನಿದೆ, ನಮ್ಮದ ಗುಡ್ ವರ್ಕ್ಸ್, ನಮ್ಮ ಒಂದು ಸತ್ಕಾರ್ಯಗಳನ್ನ ನಾವು ದೇವ್ರ ಮುಂದೆ ತೊಗೊಂಡ್ರೆ, ವಾಟ್ ಈಸ್ ಇಟ್ ಬಿಫೋರ್ ಗಾಡ್ ಅಂದರೆ ದೇವ್ರು ಏನು ಹೇಳ್ತಾರೆ ಅಂದರೆ, ಇಟ್ ಈಸ್ ಡರ್ಟ್, ಇಟ್ ಈಸ್ ಲೈಕ್ ಫಿಲ್ತಿ ಕ್ಲಾತ್, ಕೊಳಕು. ಸೊ ನಮ್ಮದಂತ ನಾವು ಯಾವಾಗ ನಾವು ನೀತಿವಂತಿಕೆ ಅಥವಾ ನಮ್ಮ ಗುಡ್ ವರ್ಕ್ಸ್ ನಾವು ದೇವ್ರ ಮುಂದೆ ತೊಗೊಂಡೋದ್ರೆ, ಇಟ್ ಈಸ್ ಕನ್ಸಿಡರ್ಡ್ ನಥಿಂಗ್ ಬಟ್ ಡರ್ಟ್, ಫಿಲ್ತಿ ಕ್ಲಾತ್. ಇಟ್ ಈಸ್ ಜಸ್ಟ್ ಫಿಲ್ತಿ ಕ್ಲಾತ್ ಬಿಫೋರ್ ಗಾಡ್. ಆದರೆ ದೇರ್ ಇಸ್ ಅ ರೈಚಸ್ನೆಸ್ ವಿಚ್ ಕಮ್ಸ್ ಥ್ರೂ ಫೇತ್. ಒಂದು ನೀತಿವಂತಿಕೆ ಇದೆ, ಅದು ಶುಭ ಸಂದೇಶ ಇಂದ ಬರುವ ಒಂದು ನೀತಿವಂತಿಕೆ. ಸೊ ಅದನ್ನ ನಾವು ನೋಡೋದಾದರೆ ರೋಮನ್ಸ್ ಚಾಪ್ಟರ್ 1 verse 16 and 17 ನೋಡೋದಾದರೆ, ಶುಭ ಸಂದೇಶದ ವಿಷಯದಲ್ಲಿ ನಾನು ಪಡುವನೇ ಅಲ್ಲ, ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ ವಿಶ್ವಾಸಿಸುವ ಪ್ರತಿಯೊಬ್ಬನಿಗೂ ಈ ಶುಭ ಸಂದೇಶವು ಜೀವೋದ್ಧಾರವನ್ನು ತರುವ ದೇವರ ಶಕ್ತಿಯಾಗಿದೆ. ದೇವರು ಮಾನವನನ್ನು ಹೇಗೆ ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆಂಬುದನ್ನು ಶುಭ ಸಂದೇಶವು ಪ್ರಕಟಿಸುತ್ತದೆ. ಇಂಥ ಸಂಬಂಧವು ಆದಿಯಿಂದ ಅಂತ್ಯದವರೆಗೂ ವಿಶ್ವಾಸದಿಂದ ಮಾತ್ರ ಸಾಧ್ಯ. ಯಾರು ದೇವರೊಡನೆ ಸತ್ಸಂಬಂಧ ಹೊಂದಿರುತ್ತಾರೋ ಅವರು ವಿಶ್ವಾಸದಿಂದಲೇ ಸಜ್ಜೀವವನ್ನು ಪಡೆಯುತ್ತಾರೆ ಎಂದು ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗಿದೆ. ಓಕೆ, ಸೊ ಇಲ್ಲಿ ನಾವು ನೋಡೋದಾದರೆ ಆ ರೈಚಸ್ನೆಸ್ ಅಪಾರ್ಟ್ ಫ್ರಮ್ ದ ಲಾ, ಅಂದರೆ ಈ ಧರ್ಮಶಾಸ್ತ್ರದ ಪಾಲನೆಯಿಂದ ಅಲ್ಲದೆ ಒಂದು ನೀತಿವಂತಿಕೆ ಇದೆ. ಆ ರೈಚಸ್ನೆಸ್ ವಿಚ್ ಇಸ್ ನಾಟ್ ಫ್ರಮ್ ದ ಲಾ ಬಟ್
ಅನದರ್ ರೈಚಸ್ನೆಸ್. ಆ ರೈಚಸ್ನೆಸ್ ಆಗಿದೆ ವಿಶ್ವಾಸದ ನೀತಿವಂತಿಕೆ. ಆ ರೈಚಸ್ನೆಸ್ ವಿಚ್ ಕಮ್ಸ್ ಥ್ರೂ ಫೇತ್, ಶುಭ ಸಂದೇಶದಿಂದ ಬರುವ ಒಂದು ನೀತಿವಂತಿಕೆ, ಆ ವಿಶ್ವಾಸದಿಂದ ಬರುವ ಒಂದು ನೀತಿವಂತಿಕೆ. ಸೊ ಇದಾಗಿದೆ ನಮಗೆ ದೇವ್ರ ಮುಂದೆ ಒಂದು ಸತ್ಸಂಬಂಧದಲ್ಲಿ ನಿಲ್ಲಿಸೋದು. ಅಂದರೆ ಈ ನೀತಿವಂತಿಕೆ ಏನಾಗಿದೆ, ದಿಸ್ ಈಸ್ ವಾಟ್ ಮೇಕ್ಸ್ ಅಸ್ ರೈಟ್ ಬಿಫೋರ್ ಗಾಡ್. ಇದು ದೇವ್ರ ಮುಂದೆ ನಮಗೆ ನೀತಿವಂತರಾಗಿ ನಿಲ್ಸೋಕ್ಕಾಗೋದು. ಬಟ್ ನಾಟ್ ದ ರೈಚಸ್ನೆಸ್ ವಿಚ್ ಕಮ್ಸ್ ಥ್ರೂ ನಾಟ್ ಕಮ್ಸ್ ಥ್ರೂ ಲಾ. ಯಾವಾಗ ನಾವು ನಮ್ಮದೇ ಅಂತ ಒಂದು ಸತ್ಕಾರ್ಯ ಅಂತ ನಾವು ಏನು ಇಟ್ಕೊಂಡಿದ್ದೀವಿ, ಅದರಿಂದ ನಮಗೆ ದೇವ್ರ ಮುಂದೆ ಸತ್ಸಂಬಂಧ ಬರೋಲ್ಲ, ಒಂದು ರೈಟ್ ರಿಲೇಷನ್ಶಿಪ್ ಬರೋಲ್ಲ. ಆ ಅಂದರೆ ದೇವ್ರು ನಮ್ಮನ್ನ ನೀತಿವಂತರಾಗಿ ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಎಷ್ಟೇ ನಾವು ಒಳ್ಳೆ ಕಾರ್ಯ ಮಾಡ್ಬೋದು, ಎಷ್ಟೇ ಗುಡ್ ವರ್ಕ್ಸ್, ಎಷ್ಟೇ ಅಂದರೆ ಸತ್ಕಾರ್ಯ ಮಾಡ್ಬೋದು, ಎಷ್ಟೇ ದಾನ ಮಾಡ್ಬೋದು, ಪ್ರೇಯರ್ಸ್ ಮಾಡ್ಬೋದು, ಬಟ್ ದ್ಯಾಟ್ ವಾಂಟ್ ಮೇಕ್ ಅಸ್ ರೈಚಸ್ ಬಿಫೋರ್ ಗಾಡ್. ಅದು ನಮ್ಮ ದೇವ್ರ ಮುಂದೆ ನೀತಿವಂತರಾಗಿ ಮಾಡೋಕ್ಕಾಗಲ್ಲ. ಆದರೆ ಯಾವಾಗ ಆ ಶುಭ ಸಂದೇಶ ಸಾರಲಾಗುತ್ತದೆ, ಯಾವಾಗ ಶುಭ ಸಂದೇಶ ಸಾರಲಾಗುತ್ತದೆ, ವೆನ್ ದ ಗಾಸ್ಪಲ್ ಇಸ್ ಪ್ರೀಚ್, ಯಾವಾಗ ಆ ಶುಭ ಸಂದೇಶ ನಮ್ಮೊಳಗಡೆ ಪ್ರಕಟವಾಗುತ್ತದೆ, ಅವಾಗ ಮಾತ್ರ ಆ ನೀತಿವಂತಿಕೆ, ಆ ರೈಚಸ್ನೆಸ್ ವಿಚ್ ಕಮ್ಸ್ ಥ್ರೂ ಫೇತ್, ಅದು ನಮ್ಮೊಳಗಡೆ ಬರುತ್ತೆ. ವಿ ಕ್ಯಾನ್ ಎಕ್ಸೆಪ್ಟ್ ದ್ಯಾಟ್. ಅದು ರಿವೀಲ್ ಆಗೋದು ಈಸ್ ಓನ್ಲಿ ಥ್ರೂ ದ ಗಾಸ್ಪಲ್. ಸೊ ನಾವು ಅದನ್ನೇ ಸ್ವಲ್ಪ ನೋಡೋದಾದರೆ, ಇದೇ ರೋಮನರಿಗೆ ಬರೆದ ಅಧ್ಯಾಯ, ರೋಮನ್ಸ್ ಚಾಪ್ಟರ್ 4 ವರ್ಸ್ 2 ಇಂದ ಓದೋಣ. ರೋಮನ್ಸ್ ಚಾಪ್ಟರ್ 4 ವರ್ಸ್ 2. ಆತನು ತನ್ನ ಸತ್ಕಾರ್ಯಗಳಿಂದ ದೇವರೊಡನೆ ಸತ್ಸಂಬಂಧವನ್ನು ಹೊಂದಿದ್ದರೆ ಆಗ ಹೊಗಳಿಕೊಳ್ಳುವುದಕ್ಕೆ ಆತನಿಗೆ ಆಸ್ಪದವಿರುತ್ತಿತ್ತು. ಆದರೆ ಅದು ದೇವರ ಸಾನ್ನಿಧ್ಯದಲ್ಲಿ ಅಲ್ಲ. ಓಕೆ, ಸೊ ಅಲ್ಲಿ ನಾವು ಕೇಳೋದಾದರೆ ದೇವರ ಸಾನ್ನಿಧ್ಯ ಮುಂದೆ ಅಲ್ಲ. ಸೊ ನಾವು ಹೇಳ್ಬೋದು ವಿ ಆರ್ ಗುಡ್, ನಾವು ಒಳ್ಳೆಯವರು, ನಾವು ಅಂದರೆ ನಾವು ಕ್ರಿಶ್ಚಿಯನ್ ಲೈಫ್ ಚೆನ್ನಾಗಿ ಜೀವಿಸ್ತಾ ಇದ್ದೀವಿ ಅಂತ. ಬಟ್ ನಾಟ್ ಬಿಫೋರ್ ಗಾಡ್. ಇಂಗ್ಲೀಷಲ್ಲಿ ಇಟ್ ಈಸ್ ನಾಟ್ ಬಿಫೋರ್ ಗಾಡ್ ಅಂತ ಇದೆ. ಸೊ ನಾವು ನಮ್ಮ ಜನರ ಮುಂದೆ ನಾವು ಹೇಳ್ಬೋದು ದಟ್ ವಿ ಆರ್ ರೈಟ್. ನಾವು ಜನರ ಮುಂದೆ ನಾವು ಹೇಳ್ಬೋದು ನಾನು ಒಳ್ಳೆಯವನು, ನಾನು ಚರ್ಚ್ಗೆ ಹೋಗ್ತೀನಿ, ನಾನು ಚರ್ಚಲ್ಲಿ ಡೊನೇಷನ್ ಕೊಟ್ಟಿದ್ದೀನಿ, ಆಲ್ ಆಫ್ ದ್ಯಾಟ್ ನಾವು ಮಾಡ್ಬೋದು. ಬಟ್ ನಾಟ್ ಬಿಫೋರ್ ಗಾಡ್. ನಮ್ಮದೇ ಅಂತ ನೀತಿವಂತಿಕೆ. ಇಲ್ಲಿ ಅಬ್ರಹಾಂ ಬಗ್ಗೆ ಹೇಳುವಾಗ ಹಿ ವಾಸ್ ರೈಚಸ್ ಬಿಕಾಸ್ ಆಫ್ ಫೇತ್. ಇಲ್ಲಿ ಹೇಳ್ತಾರೆ Abraham was if Abraham was justified by works, he has something to boast about. ಅದು ಕೊಚ್ಚಿಕೊಳ್ಳೋ ಅವನಿಗೆ ಒಂದು ಚಾನ್ಸ್ ಇತ್ತು. ಬಟ್ ಅಬ್ರಹಾಮ್ ಅವನು ನೀತಿವಂತ ಆಗಿದ್ದು ಇಸ್ ನಾಟ್ ಬೈ ವರ್ಕ್ಸ್ ಬಟ್ ಬೈ ಫೇತ್. ದ ಸೇಮ್ ವೇ ಅದೇ ಥರ ಮೂರನೇ ವಾಕ್ಯದಲ್ಲಿ ಅದೇ ಹೇಳುತ್ತೆ. Abraham believed and it was reckoned to him as righteousness. ಸೊ ಈಗ ನಾವು ಹೇಗೆ ತೊಗೋಬೋದು ಅಂದರೆ, ನಾವು ಬ್ಯಾಂಕ್ಗೆ ಹೋಗ್ಬಿಟ್ಟು ವಿ ಡೆಪಾಸಿಟ್ ಅಲ್ವಾ, ನಾವು ಕ್ಯಾಶ್ ಡೆಪಾಸಿಟ್ ಮಾಡ್ತೀವಿ. ಅದೇ ನಮ್ಗೆ ಅದು ಬರೋದು ನಮ್ಮ ಫೋನಲ್ಲಿ ಒಂದು UPI ಇದರಲ್ಲಿ. ಸೊ ದ ಸೇಮ್ ವೇ ನಾವು ಯಾವಾಗ ವಿಶ್ವಾಸ ಡೆಪಾಸಿಟ್ ಮಾಡ್ತೀವಿ, ಆವಾಗ ನಮಗೆ ಕ್ರೆಡಿಟ್ ಆಗೋದು ಏನಂದರೆ ಇಸ್ ದ ರೈಚಸ್ನೆಸ್ ಆಫ್ ಗಾಡ್. ಆ ದೇವರ ನೀತಿವಂತಿಕೆ ಇಸ್ ಬೀಯಿಂಗ್ ಕ್ರೆಡಿಟೆಡ್. ಆದರೆ ಈ ವಿಶ್ವಾಸ ಬರೋದು ಇಸ್ ಬೈ ಹಿಯರಿಂಗ್ ದ ಗಾಸ್ಪಲ್. ಶುಭ ಸಂದೇಶ ಕೇಳುವಾಗ ಇದರಿಂದ ಆ ನೀತಿವಂತಿಕೆ, ಆ ವಿಶ್ವಾಸ ಬರುವುದು ಇಸ್ ಬೈ ಹಿಯರಿಂಗ್. ಫೇತ್ ಕಮ್ಸ್ ಥ್ರೂ ವಾಟ್ ಈಸ್ ಹರ್ಡ್, ಆ್ಯಂಡ್ ವಾಟ್ ಈಸ್ ಹರ್ಡ್ ಇಸ್ ದ ವರ್ಡ್ ಆಫ್ ಕ್ರೈಸ್ಟ್. ಶುಭ ಸಂದೇಶ ನಾವು ಯಾವಾಗ ಕೇಳಿಸ್ಕೋತೀವಿ, ಧ್ಯಾನಿಸ್ತೀವಿ, ಆವಾಗ ನಮಗೆ ಆ ವಿಶ್ವಾಸ ಸಿಗುತ್ತೆ, ವಿಶ್ವಾಸ ಡೆಪಾಸಿಟ್ ಆಗುತ್ತೆ ನಮ್ಮ ಲೈಫಲ್ಲಿ. ಸೊ ಆ ವಿಶ್ವಾಸದಿಂದ ನಾವು ದೇವ್ರ ಮುಂದೆ ನೀತಿವಂತರಾಗಿ ನಿಲ್ಲಕ್ಕಾಗತ್ತೆ. ಸೊ ಅದೇ ಓಕೆ. ಸೊ ಇಲ್ಲಿ ಇವನು ದುಂದುಗಾರ ಮಗನ ಮತ್ತು ಆ ಅಣ್ಣನ ಕತೆ ನೋಡೋದಾದರೆ, ಅಲ್ಲಿ ಆ ದುಂದುಗಾರ ಮಗ ಬರ್ತಾನೆ. ಆಮೇಲೆ ಅವನು ಹೇಳೋದೊಂದು ವರ್ಸ್ ಇದೆ, ವರ್ಸ್ 21 ನೋಡೋದಾದರೆ, Luke 15 verse 21. Then the son said to him, Father, I have sinned against heaven and before you. I am no longer worthy to be called your son. ಸೊ ಇಲ್ಲಿ ಇವನಿಗೆ ಅವನದೇ ಅಂತ ಒಂದು ನೀತಿವಂತಿಕೆ ಇಲ್ಲ.
ಅವನಿಗೆ ಅವನ ವರ್ದಿನೆಸ್ ಅಂತ ಅವನದೇ ಅಂತ ಯಾವುದೂ ಇರಲಿಲ್ಲ. ಈ ದುಂದುಗಾರ ಮಗ ಥರನೇ ನಾವು ಆಗಬೇಕು. ನಮ್ಮದೇ ಅಂತ ನೀತಿವಂತಿಕೆ ನಮ್ಮದು ಯಾವುದೂ ಇರಬಾರ್ದು. ವಿ ಆರ್ ನಾಟ್ ವರ್ದಿ ಬಿಫೋರ್ ಗಾಡ್. ನಮ್ಮದೇ ಅಂತ ಏನೂ ಇಲ್ಲ. ಜಸ್ಟ್ ಲೈಕ್ ಇವನು ಏನು ಮಾಡಿದ್ದ, ಎಲ್ಲ ಕಳ್ಕೊಬಂದಿದ್ದ. ಅವನ ಹತ್ರ ಏನಿಲ್ಲ ತಂದ್ಕೊಡೋಕ್ಕೆ, ಹಣನೂ ಇಲ್ಲ. ಹಣ ಅಟ್ಲೀಸ್ಟ್ ಕೆಲವರು ಸ್ವಲ್ಪ ಹಣ ಸಂಪಾದನೆ ಮಾಡೋದು ತಂದುಕೊಡ್ತಾರೆ. ಅದೇ ಇವನ ಹತ್ರ ಏನಿಲ್ಲ, ಇದ್ದಿದ್ದೆಲ್ಲ ಕಳ್ಕೊಬಂದಿದ್ದಾನೆ. ನಥಿಂಗ್, ನೇಕೆಡ್ ಬಿಫೋರ್ ಗಾಡ್. ಆ್ಯಂಡ್ ಅವನು ಹಂಗೆ ಬಂದ ವಿದೌಟ್ ಎನಿಥಿಂಗ್, ವಿತ್ ಎಂಟಿ ಹ್ಯಾಂಡ್ಸ್. ಅದೇ ರೀತಿ ನಾವು ದೇವ್ರ ಮುಂದೆ ವಿತ್ ಎಂಟಿ ಹ್ಯಾಂಡ್ಸ್ ವಿ ಸ್ಟ್ಯಾಂಡ್. ದೇವ್ರ ಮುಂದೆ ನಾವು ಖಾಲಿ ಕೈಯಿಂದ ನಾವು ದೇವ್ರ ಮುಂದೆ ನಿಂತ್ಕೋಬೇಕು. ಆ್ಯಂಡ್ ಆವಾಗ ಇಲ್ಲಿ ದೇವ್ರ ಏನು ಮಾಡಿದಂದರೆ, ಯಾವಾಗ ಅವನು ಯಾವಾಗ ವೆನ್ ಹಿ ಬಿಲೀವ್ಡ್ ಇನ್ ದ ಗಾಸ್ಪಲ್ ಆ್ಯಂಡ್ ಹಿ ಕೇಮ್ ಬ್ಯಾಕ್, ಆವಾಗ ಗಾಡ್ ಪುಟ್ ದ ರೈಚಸ್ನೆಸ್, ದ ರೋಬ್ ಆಫ್ ರೈಚಸ್ನೆಸ್. ಆವಾಗ ಅದೇ ನೆಕ್ಸ್ಟ್ ವಾಕ್ಯ ಓದೋದೇ, ಬಟ್ ದ ಫಾದರ್ ಸೆಡ್ ಟು ಹಿಸ್ ಸ್ಲೇವ್ಸ್, ಕ್ವಿಕ್ಲಿ ಬ್ರಿಂಗ್ ಔಟ್ ಅ ರೋಬ್, ದ ಬೆಸ್ಟ್ ಒನ್, ಆ್ಯಂಡ್ ಪುಟ್ ಇಟ್ ಆನ್ ಹಿಮ್. ಸೊ ಇದಾಗಿದೆ. ಯಾವಾಗ ನಾವು ನಮ್ಮದೇ ಅಂತ ಯಾವಾಗ ನೀತಿವಂತಿಕೆ ಇಲ್ಲದೆ ನಾವು ದೇವ್ರ ಮುಂದೆ ಯಾವಾಗ ಹೋಗ್ತೀವಿ, ರಿಲೈಯಿಂಗ್ ನಾಟ್ ಆನ್ ಅವರ್ ಸೆಲ್ಫ್ ಬಟ್ ರಿಲೈಯಿಂಗ್ ಆನ್ ಕ್ರೈಸ್ಟ್, ರಿಲೈಯಿಂಗ್ ಆನ್ ದ ವರ್ಕ್ ಆಫ್ ದ ಕ್ರಾಸ್, ಅದನ್ನ ನಾವು ಯಾವಾಗ ಮಾಡ್ತೀವಿ, ದೇವ್ರು ಏನು ಮಾಡೋದಂದರೆ ಹಿ ಪುಟ್ಸ್ ದ ರೋಬ್ ಆಫ್ ರೈಚಸ್ನೆಸ್ ಆನ್ ಅಸ್. ಆ ನೀತಿಯ ನಿಲುವಂಗಿಯನ್ನು ದೇವ್ರು ನಮ್ಮ ಮೇಲೆ ಹಾಕ್ತಾರೆ. ಸೊ ಈಗ ದೇವರು ನಮ್ಮನ್ನ ನೋಡೋದು ಇಸ್ ನಾಟ್ ನಮ್ಮನ್ನಾಗಿ ನೋಡಲ್ಲ. ದೇವ್ರು ನೋಡೋದು ಯೇಸು ಥರ. God sees you as Christ. He doesn't see you as yourself. God doesn't see me as Glenn, but He sees me as Christ Jesus. ಯೇಸು ಕ್ರಿಸ್ತರು ಮಾಡಿದ ಪರ್ಫೆಕ್ಟ್ ಲೈಫ್, ಬ್ಯೂಟಿಫುಲ್ ಪರ್ಫೆಕ್ಟ್ ಲೈಫ್, ಫಾಲ್ಟ್ಲೆಸ್ ಲೈಫ್, that is credited to me. Not because I am good, but because Christ was good. Because He lived that perfect life. ಯೇಸು ಕ್ರಿಸ್ತರು ಆ ಪರ್ಫೆಕ್ಟ್ ಲೈಫ್, ಆ ನೀತಿವಂತ ಜೀವನ ಯಾವಾಗ ಅವ್ರು ಜೀವಿಸೋದ್ರಿಂದ ದೇವರು ನನ್ನ ಕನ್ಸಿಡರ್ ಮಾಡ್ತಿರೋದು ಇಸ್ ರೈಚಸ್. ಬಿಕಾಸ್ ಹೀ ಡಿಡ್ ಎವ್ರಿಥಿಂಗ್. ಅವ್ರು ಕಂಪ್ಲೀಟಾಗಿ ಪ್ಯೂರ್ ಆಗಿ ಫಾಲ್ಟ್ಲೆಸ್ ಆಗಿ ಅವ್ರು ಮುಗಿಸಿದ್ದಾರೆ ಯೇಸು ಕ್ರಿಸ್ತರು. ಅದೇ ನಾನು ಯಾವಾಗ ವಿಶ್ವಾಸ ಮಾಡ್ತೀನಿ ದಟ್ ಜೀಸಸ್ lived and died as my substitute, ಯಾವಾಗ ಯೇಸು ಕ್ರಿಸ್ತರು ನನ್ನ ಬದಲಿಗೆ ಯೇಸು ಕ್ರಿಸ್ತರು ಬದುಕಿ ಮತ್ತು ಅವರು ನನ್ನ ಪಾಪಗೋಸ್ಕರ ಅವ್ರು ಯಾವಾಗ ಸತ್ತರು, ಯಾವಾಗ ನಾನು ಅದನ್ನ ವಿಶ್ವಾಸ ಇಡ್ತೀನಿ, ಬರೀ ಅದನ್ನ. ಸೊ ಯಾವಾಗ ವಿಶ್ವಾಸ ಅಂದರೆ ಇಸ್ ಕಂಪ್ಲೀಟ್ ಸರೆಂಡೆನ್ಸ್, ನಂದೇನಿಲ್ಲ ಅಲ್ಲಿ, ಕಂಪ್ಲೀಟಾಗಿ ಯೇಸು ಕ್ರಿಸ್ತರ ಕಾರ್ಯ. ಸೊ ನನ್ನದಾದ ಒಂದು ಸತ್ಕಾರ್ಯ ಇಲ್ಲದೆ ನಾನು ಯಾವಾಗ ದೇವ್ರ ಮುಂದೆ ನಿಂತ್ಕೋತೀನಿ, ಬಿಲೀವಿಂಗ್ ಇನ್ ಕ್ರೈಸ್ಟ್, ಬಿಲೀವಿಂಗ್ ಇನ್ ಜೀಸಸ್ ಕ್ರೈಸ್ಟ್, ಆವಾಗ ದೇವರು ನಮಗೆಲ್ಲರಿಗೂ ಆ ನೀತಿಯ ನಿಲುವಂಗಿಯನ್ನು ಧರಿಸ್ತಾರೆ. ದಟ್ ರೋಬ್ ಆಫ್ ರೈಚಸ್ನೆಸ್ ವಿಲ್ ಬಿ ಡ್ರೆಸ್ಡ್ ಆನ್ ಆಲ್ ಆಫ್ ಅಸ್. ಆ್ಯಂಡ್ ಗಾಡ್ ಡಸಂಟ್ ಸಿ ಮೀ ಬಟ್ ಹೀ ಸೀಸ್ ಜೀಸಸ್ ಕ್ರೈಸ್ಟ್. ಸೊ ಈ ಒಂದು ಎಕ್ಸಾಂಪಲ್ ಬ್ರದರ್ ಕೂಡ ಹೇಳಿದ್ದು, ಯಾವಾಗ ಯಾವಾಗ ಯಾಕೋಬ ಈಸಾಕನ ಮುಂದೆ ಹೋಗಿ ನಿಂತಾನೆ, ಆವಾಗ ಅಲ್ಲೊಂದು ಅವ್ರ ಅಮ್ಮ ಏನು ಮಾಡಿರ್ತಾರೆ ಅಂದರೆ ಅವನಿಗೆ ಒಂದು ಕ್ಲೋತ್ ಮಾಡಿರ್ತಾರೆ, ಒಂದು ಬಟ್ಟೆ ಮಾಡಿ ಈಸಾವ್ ಬಟ್ಟೆ ತಂದು ಹಾಕ್ತಾರೆ. ಯಾರ ಮೇಲೆ? ಯಾಕೋಬನ ಮೇಲೆ. ಆವಾಗ ಈಸಾಕ ಏನು ಮಾಡ್ತಾನೆ, ನೋಡ್ತಾನೆ. ಅವನಿಗೆ ಸ್ಮೆಲ್ ಬರ್ತಿರೋದು ಯಾಕೋಬಂದು, ಬಟ್ ಅದೇ ಸಿಗ್ತಿರೋದು ದ್ಯಾಟ್ ಫೀಲಿಂಗ್ ಅಥವಾ ಕಾಣ್ತಿರೋದು ಇಸ್ ಈಸಾವ್. ದ ಸೇಮ್ ವೇ ನಮ್ಮ ಒಬ್ಬ ಎಲ್ಡರ್ ಬ್ರದರ್ ಬಟ್ಟೆ ನಾವು ಹಾಕ್ಕೊಂಡಿದ್ದೀವಿ ಈಗ. ಸೊ ಈಗ ದೇವ್ರು ನಮ್ಮನ್ನ ನೋಡಲ್ಲ, ಬಟ್ ಆ ಬಟ್ಟೆ ಹಾಕ್ಕೊಂಡಿರೋ ಯೇಸು ಕ್ರಿಸ್ತರನ್ನು ನೋಡ್ತಾರೆ. ಆವಾಗ ತಂದೆ ದೇವರು ನಮ್ಮನ್ನ ನೋಡುವಾಗ ಹಿ ಕ್ಯಾನ್ ಸ್ಮೆಲ್ ಮೀ. ನಮ್ಮ ಒಂದು ಪಾಪ ಕಾರ್ಯ, ನಮ್ಮದೇ ಅಂದರೆ ನಮ್ಮ ಕೆಟ್ಟ ಜೀವನನೇ ನೋಡ್ಬೋದು, ಬಟ್ ಯಾವಾಗ ನೋಡುವಾಗ ಗಾಡ್ ಕ್ಯಾನ್ ಸಿ ದ ರೈಚಸ್ ಲೈಫ್ ಆಫ್ ಕ್ರೈಸ್ಟ್. ಸೊ
ಸೊ ಈ ಕಾರ್ಯ ಮಾಡುವಾಗ ಯಾವಾಗ ನಾವು ಈ ದೇವ್ರ ಮುಂದೆ ನಮ್ಮದೇ ಅಂತ ಯಾವುದು ಸತ್ಕಾರ್ಯ ಇಲ್ಲದೆ ಯಾವಾಗ ದೇವ್ರ ಮುಂದೆ ನಾವು ಬರ್ತೀವಿ, ಗಾಡ್ ವಿಲ್ accept us with his open arms. ಆ್ಯಂಡ್ ಇಲ್ಲಿ ನಮ್ದಂತ ಏನಿಲ್ಲ, ಆ ಸ್ಯಾಲ್ವೇಷನ್ನಲ್ಲಿ ನಮ್ಮ ಕಾರ್ಯ ಏನಿಲ್ಲ. ಆಲ್ ಇಸ್ ದ ವರ್ಕ್ ಆಫ್ ಕ್ರೈಸ್ಟ್ ಎಲ್ಲ ಯೇಸು ಕ್ರಿಸ್ತರ ಕಾರ್ಯವಾಗಿದೆ. ಆಲ್ ವಿ ಹ್ಯಾವ್ ಟು ಡೂ ಇಸ್ ಸ್ಟೇ ಇನ್ ದಟ್ ಪೊಸಿಷನ್. ಆ ಪೊಸಿಷನಲ್ಲಿ ನಾವು ನಿಂತ್ಕೋಬೇಕು. ಸೊ ಅದೇ ನಾವು ಈ ಸಾಮತಿಯಲ್ಲಿ ಓದುವಾಗ ಈ ದುಂದುಗಾರನ ಮಗನ ಅಣ್ಣ ಏನು ಮಾಡ್ದ, ಅವನು ಅಲ್ಲೇ ಇದ್ದ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿದೆ, ಎವ್ರಿ ಡೇ ಇದರ ಪಕ್ಕನೇ ಹಿಂಗೆ ನಡ್ಕೊ ಹೋಗ್ತಾನೆ, ಎವ್ರಿ ಡೇ ಇದರ ಪಕ್ಕನೇ ನಡ್ಕೊ ಹೋಗ್ತಾನೆ. ಆದರೆ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಿಲ್ಲ, ಇದನ್ನ ಎತ್ಕೊಳ್ಳೋಕ್ಕಾಗಿಲ್ಲ. ಆದರೆ ಆ ದುಂದುಗಾರ ಮಗ ಎಷ್ಟು ದೂರ ಇದ್ದ, ಬೇರೆ ಊರಲ್ಲಿದ್ದ, ಬಟ್ ಹೀ ಎಕ್ಸ್ಪೀರಿಯನ್ಸ್ ದ್ಯಾಟ್. ಅವನಿಗೆ ಅದು ಸಿಗೋಕ್ಕಾಯ್ತು, ಅದು ತೊಗೊಳಕ್ಕಾಯ್ತು. ಆದರೆ ಈ ಪಾಪ ಅಣ್ಣ, ಈ ಮಗನ ಅಣ್ಣ ಎವ್ರಿ ಡೇ ಇಲ್ಲೇ ಇದ್ದಾನೆ, ಮನೆಯಲ್ಲೇ ಇದ್ದಾನೆ, ಇನ್ ಹಿಸ್ ಹೌಸ್, ಇಟ್ ಈಸ್ ರೈಟ್ ಹಿಯರ್, ಇಲ್ಲೇ ಇದೆ, ಅದ್ರ ಪಕ್ಕನೇ ನಡೀತಾನೆ ದಿನ. ಅದೇ ಅದನ್ನ ಎತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಿಲ್ಲ. ಅದೇ ಥರ ನಾವು ಆ ಡಿಸೆಪ್ಷನ್ಗೆ ಒಳಗಾಗಬಾರ್ದು. ಸೆಲ್ಫ್ ರೈಚಸ್ನೆಸ್ ಎಂಬ ಡಿಸೆಪ್ಷನ್ಗೆ ಒಳಗಾದರೆ ನಾವು ಮಿನಿಸ್ಟ್ರಿಲಿರ್ಬೋದು, ನಾವು ಚರ್ಚಲ್ಲಿರ್ಬೋದು, ಸೇವೆನೂ ಮಾಡ್ತಿರ್ಬೋದು, ಆದರೆ ಆ ಲವ್ ಆಫ್ ಗಾಡ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ. ಈಗ ಆ ಲವ್ ಆಫ್ ಗಾಡ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ ಆದರೆ ಆ ಹಾರ್ಟ್ ವಿಲ್ ಸ್ಟಿಲ್ ರಿಮೇನ್ ದ ಸೇಮ್. ನಮ್ಮ ಹಾರ್ಟ್ ಕಂಡೀಷನ್ ಹಂಗೆ ಇರುತ್ತೆ, ಒಂದು ಕನ್ವರ್ಷನ್ ಬರಲ್ಲ. ಆದರೆ ಯಾವಾಗ ಅವನು ಆ ದುಂದುಗಾರ ಮಗ ಬಂದ, ಯಾವಾಗ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ದ, ಅವನ ಹಾರ್ಟ್ ಚೇಂಜ್ ಆಯಿತು. ದಟ್ ಹಾರ್ಟ್ ವಾಸ್ ಚೇಂಜ್ಡ್ ದ ಸೇಮ್ ವೇ. ಅದೇ ರೀತಿಯಲ್ಲಿ ನಾವು ನಮ್ಮದೇ ಅಂತ ಒಂದು ಸತ್ಕಾರ್ಯದಲ್ಲಿ ವಿಶ್ವಾಸ ಇಡದೆ ಯೇಸು ಕ್ರಿಸ್ತರು ಮಾಡಿರುವ ಆ ಕಾರ್ಯದಲ್ಲಿ, ಆ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸಲ್ಲಿ ನಾವು ವಿಶ್ವಾಸ ಇಟ್ಟು ನಾವು ಯಾವಾಗ ಬದುಕ್ತೀವಿ, ವಿ ಕ್ಯಾನ್ ಆಲ್ಸೋ ಲಿವ್ ಅ ಬ್ಯೂಟಿಫುಲ್ ಲೈಫ್ ವಿತ್ ದ ಫಾದರ್. ಎಸ್, ಪ್ರೇಸ್ ದ ಲಾರ್ಡ್.